ಹೇಳ್ತಾರೆ. ಆ ಒಂದು ಸಂವಿಧಾನದ ಪೀಠಿಕೆಯನ್ನು ನಾನೀಗ ವಾಚನ ಮಾಡ್ತೇನೆ. ತಾವೆಲ್ಲರೂ ಕೂಡ ಕೈಯನ್ನು ಮುಂದೆ ಚಾಚಿ, ಈ ರೀತಿ ಕೈಯನ್ನು ಮುಂದೆ ಚಾಚಿ, ಇದು ನಮ್ಮ ಭಾರತೀಯ ಜೀವನದ ವಿಧಾನ ಅಂತ ಕೂಡ ಹೇಳಲ್ಪಟ್ಟಿದೆ. ನಾನು ಹೇಳ್ತೇನೆ, ಅದೇ ಪದಗಳನ್ನು ನೀವು ಮತ್ತೆ ಉಚ್ಚರಿಸಬೇಕಾಗುತ್ತೆ. ಭಾರತದ ಸಂವಿಧಾನ, ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್. ಸೈಡಲ್ಲೆಲ್ಲ ಇರೋದಾ? ಆ ಕಡೆ ನೋಡಿ ಸರ್, ಇಲ್ಲಿ ನೀವು ಗೌರವ ಮಾಡಬೇಕು. ನಾವೆಲ್ಲಿ ಮಾನ್ಯ ಶಾಸಕರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ತಬಲ ಮತ್ತು ಕೀಬೋರ್ಡ್ ಉದ್ಘಾಟನೆ ಈಗ ಅಂಬೇಡ್ಕರ್ ಅವರ ಒಂದು 134ನೇ ಜನ್ಮದಿನಾಚರಣೆಯನ್ನು ಶಕ್ತಿ ಇರ್ತಕ್ಕಂಥವರಿಗೆ ಶಕ್ತಿಯನ್ನು ಕೊಟ್ಟಂಥವರು, ಅಸಹಾಯಕರಿಗೆ ಅಂಬೇಡ್ಕರ್ ಅವರು. ಹಾಗಾಗಿ ಈಗ ಅವರ ಒಂದು ಜ್ಯೋತಿ ಬೆಳಗುವ ಒಂದು ಕಾರ್ಯಕ್ರಮ, ಒಂದು ಹಾಡನ್ನು
ಈಗ ಮುಂದಿನ ಒಂದು ಕಾರ್ಯಕ್ರಮ ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ ಶ್ರೀ ಆರ್ ನಾಗರಾಜ್, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್ ಮತ್ತು AOFC ನ್ಯಾಯಾಲಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು